ನಟ ದರ್ಶನ್ ನಿವಾಸದ ಬಳಿ ಅಭಿಮಾನಿಯೊಬ್ಬನ ಹುಚ್ಚಾಟ. ಇದು ಪೊಲೀಸ್ ಮಾತು ಕೇಳದ ಅಭಿಮಾನಿಗೆ ಕಪಾಳ ಮೋಕ್ಷ ಆಗಿದೆ. ದರ್ಶನ್ ಮನೆ ಬಳಿ ಹೋಗಲೇಬೇಕು ಅಂತೇಳಿ ಕಿರಿಕಿರಿ ಮಾಡಿರೋದಿಲ್ಲಿ. ಎಷ್ಟು ಹೇಳಿದ್ರು ಕೇಳಿಲ್ಲ, ಮನೆ ಬಳಿ ಹೋಗಲೇಬೇಕು ಅಂತ. ಬೇಕಾದಷ್ಟು ರೀಸನ್ಸ್ ಇರುತ್ತೆ. ಈಗ ವಿಜಯಲಕ್ಷ್ಮಿ ಅವರಿದ್ದಾರೆ, ವಿನೀಶ್ ಇರಬಹುದಲ್ಲಿ, ಅವ್ರ ನೋವಲ್ಲಿ ಅವ್ರು ಇರ್ತಾರೆ. ವಿಜಯಲಕ್ಷ್ಮಿ ಅವರಾದರೂ ಇಷ್ಟೇ, ವಿನೀಶ್ ಅವರಾದರೂ ಇಷ್ಟೇ, ಅವರ ಮನೆ ಅಥವಾ ಸಂಬಂಧಿಕರಾದರೂ ಇಷ್ಟೇ. ಎಷ್ಟು ಹೇಳದೇ ಇದ್ದರೂ ಕೇಳದೇ ಇದ್ದರೆ ಏನು ಮಾಡಬೇಕಾಗುತ್ತೆ ಅಂತ ಪ್ರಶ್ನೆ ಇದೆ. ಈ ಥರ ಹೊಡೆಯೋಂಗಿಲ್ಲ ಪೊಲೀಸರು, ಅದು ಹೊಡೆಯಬಾರ್ದು. ಯಾರೂ ಪೊಲೀಸರಿಗೆ ರೈಟ್ಸ್ ಕೊಟ್ಟಿಲ್ಲ, ಅದು ಬೇರೆ ವಿಚಾರ. ಆದರೂ ಅವ್ರು ತಾನೇ ಇನ್ನೇನು ಮಾಡ್ತಾಯಿದ್ದು ಒಂದು ಪ್ರಶ್ನೆ ಬಂದುಬಿಡುತ್ತೆ. ಎಷ್ಟು ಹೇಳಿದ್ರು ಕೇಳದೆ ಮನೆ ಬಳಿ ಹೋಗಬೇಕು ಅಂದರೆ ಅಲ್ಲಿ ವಿಜಯಲಕ್ಷ್ಮಿ ಅವ್ರಿಗೆ ತೊಂದರೆ ಆಯಿತು, ವಿನೀಶ್ಗೆ ತೊಂದರೆ ಆಯಿತು, ಅಥವಾ ಈ ಅಭಿಮಾನಿಗೆ ತೊಂದರೆ ಆಯಿತು. ಯಾರು ಹೊಣೆ? ಆಲ್ರೆಡಿ ದರ್ಶನ್ ಕೇಸಲ್ಲಿ ಏನೇನಾಗಿದೆ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿ. ನೋಡಿರಿ, ಅವ್ರವ್ರ ಮನೆ ನೋವು ಅವ್ರವ್ರಿಗೆ ರೀ. ಅವ್ರ ಮನೆಯವ್ರು ಸರಿ ಮಾಡಿದ್ದಾರಾ ತಪ್ಪು ಮಾಡಿದ್ದಾರಾ ನಾವು ಯಾರೂ ಅಲ್ಲ ಅದನ್ನು ತೀರ್ಮಾನ ಮಾಡೋಕ್ಕೆ. ದರ್ಶನ್ ಸರಿನಾ ಮಾಡಿದ್ದು ತಪ್ಪ ಮಾಡಿದ್ದು ಕೋರ್ಟ್ ತೀರ್ಮಾನ ಬರಬೇಕು ನಮಗೆ. ಇರಲಿ, ಮನೆಯವ್ರಿಗೇನು ಕತೆ? ಜೈಲ್ ಹತ್ರ ಹೋಗಿ ಬರ್ತಿರಬೇಕು, ಈಗ ಊಟ ಕೂಡ ಕೊಡು ಬಂತಿಲ್ಲ, ವಾರಕ್ಕೆ 2 ಬಾರಿ ಅವಕಾಶ ಇರಬಹುದು ನೋಡಬೇಕು ಅಂಥೇಳಿ. ಎಷ್ಟು ಬಾರಿ ಆಗ್ತಿದೆ ಇಲ್ಲ ಗೊತ್ತಿಲ್ಲ. ಮಗ ವಿನೀಶು, ಅವನಿಗೂ ಎಕ್ಸಾಮ್ ಟೈಮ್ ಇರುತ್ತೆ, ಈಗ ಅವನು ಓದ್ಕೊಳ್ಬೇಕಲ್ಲ, ಅವನ ಜವಾಬ್ದಾರಿನೂ ವಿಜಯಲಕ್ಷ್ಮಿ ಅವ್ರಿಗಿರುತ್ತೆ. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಕೆಟ್ಟ ಕಮೆಂಟ್ಗಳು, ಆ ವಿಚಾರಕ್ಕೆ ಪೊಲೀಸ್ ಠಾಣೆ, ಕಮಿಷನರ್ ಆಫೀಸು, ಅಲ್ಲೊಂದಷ್ಟು ಓಡಾಡಬೇಕು. ಇನ್ನೊಂದು ಕಡೆ ಲಾಯರ್ ಹತ್ರಕ್ಕೆ ಬರಬೇಕು. ಅವರು ಬೆಳಿಗ್ಗೆ ಎದ್ದರೆ ಅವ್ರ ರೊಟೀನ್ಗಳೇ ಬೇರೆ ಇರ್ತಾವ್ರಿ. ಇದು ಏನಂದರೆ, ಯಾರಾದರೂ ಸೆಲೆಬ್ರಿಟಿ ಮನೆ ಆಗಿಬಿಟ್ರೆ, ಶ್ರೀಮಂತರ ಮನೆ ಆಗಿಬಿಟ್ರೆ ಅವ್ರಿಗೇನು ಕಷ್ಟನೇ ಇರಲ್ಲ, ಆರಾಮಾಗಿ ಅವ್ರು 24 ಗಂಟೆ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾರೆ ಅಂತ ಅಲ್ಲ. ಅವ್ರದ್ದೊಂದು ಪ್ರೈವಸಿಯನ್ನು ಗೌರವಿಸ್ಬೇಕು ರೀ. ಯಾರೇ ಆಗಲಿ ಪ್ರೈವಸಿ ಗೌರವಿಸ್ಬೇಕು. ಈಗ ದರ್ಶನ್ ಮನೆ ಹತ್ರ ಇದ್ದಾರೆ ಅಂದರೆ ದರ್ಶನ್ನು ಇಲ್ಲ, ಇರೋದಲ್ಲಿ ಜೈಲಲ್ಲಿ ಇದ್ದಾರೆ. ಅವ್ರ ಮನೆ, ಅವ್ರ ಸೆಕ್ಯೂರಿಟಿ, ಅವ್ರ ಸಮಸ್ಯೆ. ಹೋಗಲೇಬೇಕು ಅಂತ ಕಿರಿಕಿರಿ ಮಾಡಿದ್ರೆ ನೋಡೋಷ್ಟು ನೋಡಿ ಪೊಲೀಸರು ಈಗ ಹೊಡೆದಿರೋದು. ಬಟ್ ಪೊಲೀಸರು ಹೊಡೆದಿರೋ ಸರಿ ಅಂತ ನಾವು ಹೇಳ್ತಿಲ್ಲ. ಇಲ್ಲಿ ಬೇರೆ ರೀತಿ ಹ್ಯಾಂಡಲ್ ಮಾಡಬಹುದಾಗಿತ್ತೇನೋ ಗೊತ್ತಿಲ್ಲ ನಮಗೆ. ಆದರೆ ಬಂದಂಥವನಿಗೆ ಹೋಗಲೇಬೇಕು ಅಂದಾಗ, ಮನೆ ಬಳಿ ಹೋಗಬೇಕು ಅಂತ ಬಂದ ಗಲಾಟೆ ಮಾಡಿದಾಗ ಅವನಿಗೆ ಪೊಲೀಸರು ಕಪಾಳ ಮೋಕ್ಷ ಮಾಡಿದ್ದಾರೆ. ಪೊಲೀಸರನ್ನೇ ತಳ್ಳುಕೊಂಡು ಒಳಗೆ ನುಗ್ಗುಬಿಡ್ತೀನಿ ಅಂತ ಹೋದಾಗ ಎಲ್ಲಿಗೆ ಹೋಗ್ಬಿಡ್ತೀಯಪ್ಪ ಹೇಳಪ್ಪ? ಸರಿ, ನುಗ್ಗುಬಿಟ್ಟು ಆಯ್ತು ಪೊಲೀಸರು ದಾಟಿಬಿಟ್ಟೆ ನೀನು, ವಿಜಯಲಕ್ಷ್ಮಿ ಅವ್ರು ಮೀಟ್ ಮಾಡಿಬಿಡ್ತೀನಿ ಮನೆ ಒಳಗಡೆ ಹೋಗಿ, ಗೇಟ್ ತೆಗೆದು ಬಿಡ್ತೀಯ ನೀನು, ಹಾರಿಬಿಡ್ತೀಯ. ಅತಿಕ್ರಮಣ ನಿಷೇಧಿಸಲಾಗಿದೆ ಅಲ್ವೇನ್ರಯ್ಯ? ಒಬ್ಬರ ಮನೆಯಲ್ಲಿ ಅವರ ಅನುಮತಿ ಇಲ್ಲದೆ ಅವರ ಮನೆ ಒಳಗಡೆ ಹೋಗೋದು ಅತಿಕ್ರಮ ಪ್ರವೇಶ ಆಗಿಬಿಡುತ್ತದು. ಅದು ಒಂಥರ ಬೇಡದ ಬೆಳವಣಿಗೆ, ಅನ್ವಾಂಟೆಡ್ ಡೆವಲಪ್ಮೆಂಟ್ ಅಲ್ವಾ ಅದು? ಯಾರಲ್ಲೋ ಮಾಡಿಬಿಡ್ತಾರೆ. ನಿಮ್ಮ ಮನೆಗೆ ಯಾರೋ ಬೇಡ ಅಂತ ಹೇಳಿರ್ತೀವಿ, ಯಾರೋ ನುಗ್ಗುಬಿಟ್ರೆ ನೀವು ಬಿಟ್ಬಿಡ್ತೀರಾ ನೀವು? ಇದಲ್ಲದೆ ಅದೊಂಥರ ತುಂಬ ಸೆನ್ಸಿಟಿವ್ ಇಶ್ಯೂ ಆಗಿ ಕೂತಿದೆ ಆ ಇಡೀ ವಿಚಾರ. ಅದರಲ್ಲಿ ನುಗ್ಗುತ್ತೀನಿ ಅಂತ ಹೇಳಿ ನುಗ್ಗಕ್ಕೆ ಹೋಗಿ ಈ ಥರ ಹಲ್ಲೆ ಮಾಡಿರೋದು. ಪೊಲೀಸ ಹಲ್ಲೆ ಮಾಡಬಾರ್ದು. ಅದರಲ್ಲೂ ಸಾರ್ವಜನಿಕವಾಗಿ ಪ್ರತಿ ಮನುಷ್ಯನಿಗೂ ಒಂದು ಡಿಗ್ನಿಟಿ ಅಂತ ಇರುತ್ತೆ, ಅವನೊಂದು ಗೌರವ ಅಂತಿರುತ್ತೆ ಈ ನೆಲದ ಕಾನೂನಲ್ಲಿ. ನೀವೇನಾದರೂ ಕರ್ಕೊಂಡು ಹೋಗಿದ್ರೆ ಬೇಕಾದ್ರೆ ಅವನ್ನ ಡಿಟೈನ್ ಮಾಡ್ಕೊಳ್ಳಿ, ಅವ್ನು ಕರ್ಕೊಂಡು ಹೋಗಿ, ನೀವು ಕೂರಿಸ್ಕೊಳ್ಳಿ, ಸ್ಟೇಷನ್ ಕೂರಿಸ್ಕೊಂಡು ಏನು ಬುದ್ಧಿವಾದ ಹೇಳಬೇಕೋ ಹೇಳಿ ಕಳಿಸಿ. ಪಬ್ಲಿಕ್ಕಲ್ಲಿ 4 ಜನಗಳ ಮುಂದೆ ಒಬ್ಬ ಮನುಷ್ಯನಿಗೆ ಯಾರು ಹೊಡೆಯುವಂತಿಲ್ಲ. ಯಾಕೆ ಹೊಡೆದಿದ್ದೀರಿ ನೀವು ಪೊಲೀಸರೇ? ರಾಂಗ್ ಅದು. ನೀವು ಬೇರೆ ಥರ ಅವನನ್ನು ನೀವು ಅಲ್ಲಿಗೆ ಬರೋದು ತಡೆಯಬಹುದಾಗಿತ್ತು. ಇದ್ರ ಮಧ್ಯೆ ಕೂಡ ಅವನು ಕಪಾಳ ಕೊಡಿಯೋವರೆಗೂ ಹೋಗಬಾರ್ದಾಗಿತ್ತೇನೋ ಅಂತ ASI ಯೋಗ ನರಸಯ್ಯ ರಾಜು ಅವರು ಕಪಾಳ ಮೋಕ್ಷ ಮಾಡಿರೋದು. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ದರ್ಶನ್ ಮನೆ ಇರೋದು. ದರ್ಶನ್ ಇಲ್ಲದೇ ಇದ್ದರೂ ಮನೆ ಬಳಿ ಹೋಗೋದಕ್ಕೆ ಯತ್ನ ಮಾಡಿರೋದು. ಇವತ್ತು ದರ್ಶನ್ ಬರ್ತಡೇ ಇತ್ತು, ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿತ್ತು. ಹೆಚ್ಚಿನ ಅಭಿಮಾನಿಗಳು ಬರ್ತಾರೆ ಅಂತ. ನೋಡಿ, ಈ ವ್ಯಕ್ತಿಯದ್ದು ಅಷ್ಟೇ ಸ್ವಲ್ಪ ಅತಿಯಾಯಿತು ಅಂತ ಕಾಣುತ್ತೆ. ಪೊಲೀಸರಿಗೆ ಅವರ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸುವಂತಿಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿ ಇದ್ದಾಗ ಅವರ ಕರ್ತವ್ಯವನ್ನು, ಡ್ಯೂಟಿಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಯಾರ್ಯಾರು ನೋಡಿ, ಅವನು ಕೂಡ ಅಲ್ಲಿ ಮುಂದಕ್ಕೆ ನುಗ್ತಾನೇ ಇದ್ದರೆ ನಾಳೆ ದಿನ ಅಕಸ್ಮಾತ್ ದರ್ಶನ್ ಅಭಿಮಾನಿ ನುಗ್ಬಿಟ್ಟ, ಅಲ್ಲಿ ಒಳಗಡೆ ಹೋಗ್ಬಿಟ್ಟ ಅಂತ ಇಟ್ಕೊಳ್ಳಿ, ಅಲ್ಲಿ ಏನೋ ಅಚಾತುರ್ಯ ನಡೆದು ಹೋಯಿತು. ಏನು ಮಾಡ್ತಾರೆ ಆ ಪೊಲೀಸರಿಗೋ, ASIಗೋ, ACPನೋ DCPನೋ ತರಟೆ ತೊಗೊಳ್ಳಲ್ವಾ? ಏನೇ ಮಾಡ್ತಾಯಿದ್ದೀವಿ ನಿನ್ನ ಕೆಲಸದಿಂದ, ನಿನ್ನ ಕರ್ತವ್ಯ ಲೋಪ ಆಗಿದೆ, ಇಲ್ಲಿ ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತಾರೆ. ಆತನಿಗೂ ಹೆಂಡತಿ ಮಕ್ಕಳಿದಾರಲ್ಲ, ಆತನಿಗೊಂದು ಗೌರವ ಅಂತ ಇರುತ್ತಲ್ಲ. ಅಯ್ಯೋ, ನಾವೇನು ತಪ್ಪು ಮಾಡಿದ್ವಿ, ಅವ್ನಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ ಸರ್, ಒಳಗಡೆ ನುಗ್ಗುಬಿಟ್ಟ ಅಂತ ಅವ್ರು ಹೇಳಿಬಿಟ್ರೆ ನೀನೇನೇ ಮಾಡ್ತಾ ಇದ್ದೆ, ನೀನು ಪೊಲೀಸ್ ಡ್ಯೂಟಿಲಿ ಇದೆಯಾ ಇಲ್ವಾ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರೆ. ಅದು DCP ಆದರೂ ಕೇಳ್ತಾರೆ, ಕಮಿಷನರ್ ಆದರೂ ಕೇಳ್ತಾರೆ, ACP ಆದರೂ ಕೇಳ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಮ್ಮು ನುಗ್ಗುಬಿಟ್ರು, ಯಾರಿಗೆ ಇಚ್ಛೆ ಇತ್ತೋ ಇಲ್ವೋ ನುಗ್ಗುಬಿಟ್ರು.
ಕಾಲು ತುಳಿತ ಆಯಿತು, ಸತ್ತು ಹೋದರು 11 ಜನ, 50 ಜನ ಗಾಯ ಆಯಿತು. ಇಡೀ ವ್ಯವಸ್ಥೆ ಯಾರು ಕೇಳ್ತೇಳಿ? ಯಾರು ಕೇಳ್ತು? ಪೊಲೀಸರು ಸರಿ ಇಲ್ಲ, ಅವ್ರಿಗೆ ಸರಿಯಾಗಿ ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ, ಇವ್ರಿಗೆ ಮೊದಲೇ ಗೊತ್ತಿರಲಿಲ್ವಾ, ಅಂದಾಜಿರಲಿಲ್ವಾ ಎಷ್ಟು ಲಕ್ಷ ಜನ ಬರ್ತಾರೆ ಅಂಥೇಳಿ? ಇವರೆಲ್ಲ ವಿಧಾನಸೌಧ ಕಡೆ ಫೋಕಸ್ ಮಾಡಿಬಿಟ್ರು, ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬಿಟ್ಟುಬಿಟ್ರು ಅಂತೇಳಿ ಅವತ್ತಿನ ದಯಾನಂದ್ ಕಮಿಷನರು ಅವ್ರಿಗೆ ಶಿಕ್ಷೆ ಬಂತಲ್ರಿ ಅವತ್ತಿಗೆ. ಪೊಲೀಸ್ ಕಮಿಷನರ್ ದಯಾನಂದ್ ಅವತ್ತಿಗೆ ಅವ್ರಿಗೆ ಶಿಕ್ಷೆ ಅನುಭವಿಸುವಂತ ಆಯ್ತು ಅವತ್ತಿಗೆ. ಇಲ್ಲಿ ನೋಡಿ, ನುಗ್ತಾನೆ ಎಲ್ಲಿಗೆ ಹೋಗ್ತಿದ್ದಾನೆ ಗೊತ್ತಿಲ್ಲ ಅವನಿಗೆ. ವಿಜಯಲಕ್ಷ್ಮಿಯವರು ತೊಂದರೆ ಆಗ್ಬಿಡ್ತು ಅಂತ ಅಂದ್ಕೊಳ್ಳಿ. ದರ್ಶನ್ ಫ್ಯಾನ್ ಹೆಸರಲ್ಲಿ ಬಂದಿದ್ದಾನೋ ಬೇರೆ ಉದ್ದೇಶಕ್ಕೆ ಬಂದಿದ್ದಾನೋ ವಿ ಡೋಂಟ್ ನೋ, ಗೊತ್ತಿಲ್ಲ ಪೊಲೀಸರಿಗೆ. ಹೆಂಗೆ ಐಡೆಂಟಿ ಕಾರ್ಡ್ ಇದೆಯಾ? ಐಡೆಂಟಿ ಕಾರ್ಡ್ ಇಟ್ಕೊಂಡು ಬಂದಿದ್ದಾನೇನ್ರಿ ಅವನು? ಇಲ್ಲ ತಾನೇ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋದು ಈ ವ್ಯಕ್ತಿಯದ್ದು ತಪ್ಪು. ಸಾರ್ವಜನಿಕವಾಗಿ ಪೊಲೀಸರಾದವರು ಕೂಡ ವ್ಯಕ್ತಿಯೊಬ್ಬನ ಮೇಲೆ ಕೈ ಮಾಡೋದು ಅದು ಕೂಡ ತಪ್ಪೇ ಆಗುತ್ತೆ.